ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಂತೂ ಬೆಳಿಗ್ಗೆನೇ ಇನ್ನೇನು ನಮ್ಮ ಯಜಮಾನ್ರು ಬೆಳಿಗ್ಗೆ ಡ್ಯೂಟಿಗೆ 6 ಗಂಟೆಗೆ ಕೆಲಸಕ್ಕೆ ಹೋಗಾಯಿತು. ನಾನು ಇನ್ನೇನು ಮನೆಯಲ್ಲಿ ಬೆಳಗ್ಗೆ ಎದ್ದು ತಿಂಡಿ ಅದು ಇದು ಅಂತ ಹೇಳ್ಬಿಟ್ಟು ತಿಂಡಿ ಮಾಡ್ತಾಯಿದ್ದೆ. ನಾನು ಟೊಮೊಟೊ ಚಿತ್ರಾನ್ನ ಮಾಡ್ತಾಯಿದ್ದೆ. ಇಮಿಡಿಯೇಟ್ ಫೋನ್ ಬಂದರೆ ನಮ್ಮ ದೊಡ್ಡಮ್ಮ ತೀರೋಗಿದ್ದಾರೆ ಅಂತ ಹೇಳ್ಬಿಟ್ಟು ಫೋನ್ ಬಂತು. ಸರಿ, ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಬೇಗ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿ ಅವ್ರು ಅಲ್ಲಿಂದ ಆಫೀಸಿಂದ ಬರೋಕ್ಕೆ 9:30 ಆಯಿತು. ಅವ್ರು ಬಂದಮೇಲೆ ನಾನು ಹೆಂಗಿದ್ದೀನೋ ಹಂಗೆ ಏನೂ ರೆಡಿ ಆಗಲಿಲ್ಲ. ಹೆಂಗಿದ್ದೀನೋ ಹಂಗೆ ಮನೆಯಲ್ಲಿ ಮಕ್ಕಳಿಗೆ ತಿಂಡಿ ಮಾಡಿಕ್ಬಿಟ್ಟು ಮಕ್ಕಳನ್ನ ಕರ್ಕೊಳ್ಳಿಲ್ಲ. ನಾನು ನಮ್ಮ ಯಜಮಾನ್ರು ಮಾತ್ರ ಹೋಗಿದ್ದು. ಅವರು ಬೆಳಿಗ್ಗೆ 6 ಗಂಟೆಗೆ ಕೆಲಸಕ್ಕೆ ಹೋಗಿದ್ದರು. ಫೋನ್ ಬಂದಮೇಲೆ ಅವರು ಆಫೀಸಿಂದ ಬಂದರು. ಅವ್ರು ಬರೋ ಅಷ್ಟೊತ್ತಿಗೆ 9:30 ಆಯಿತು. ಆಮೇಲೆ ತುಂಬ ದೂರ, ಏನಿಲ್ಲ ಅಂದರೂ ಒಂದು 100 ಕಿಲೋಮೀಟ್ರ್ ಇದೆ, ತುಂಬ ದೂರ ಇದೆ. 9:30ಗೆ ನಾವು ಮನೆ ಬಿಟ್ಟಿದ್ದು. ಎಷ್ಟು ಬಿಸಿಲು, 9:30ಗೆ ಎಷ್ಟು ಬಿಸಿಲೈತೆ ಅಂದರೆ ಸಖತ್ತು ಬಿಸಿಲು. ನನಗಂತೂ ಈ ಥರ ಗಾಡೀಲಿ ಹೋಗ್ಬೇಕಾದ್ರೆ ಬಿಸಿಲಿಗೆ ಕಣ್ಣು ಬಿಡೋಕ್ಕೆ ಆಗಲ್ಲ. ಕಣ್ಣಲ್ಲಿ ಫುಲ್ಲು ನೀರು ಬರ್ತಾನೆ ಇರುತ್ತೆ. ನನಗೆ ಕಣ್ಣಿಗೆ ಗಾಳಿ ಹೋದರೆ ಯಾವಾಗಲೂ ಕಣ್ಣಲ್ಲಿ ನೀರು ಬರ್ತಾನೆ ಇರುತ್ತೆ. ಅದಕ್ಕೆ ನಾನು ಗ್ಲಾಸ್ ಹಾಕ್ಕೊಂಡ್ಬಿಟ್ಟಿದ್ದೆ. ಗ್ಲಾಸ್ ಹಾಕ್ಕೊಂಡಿದ್ದು ಎಷ್ಟು ಎಲ್ಪ್ ಆಯಿತು ಅಂದರೆ ಸಖತ್ತಾಗಿತ್ತು. ಕಣ್ಣಿಗೆ ಒಂದು ಸ್ವಲ್ಪನೂ ಏನೂ ತೊಂದರೆ ಆಗಲಿಲ್ಲ. ಅದರಲ್ಲೂ ಇವಾಗ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಆ ಬಿಸಿಲು ಕೂಡ ನನಗೆ ನೋಡೋಕ್ಕಾಗಲ್ಲ. ಅದಕ್ಕೆ ಗ್ಲಾಸ್ ಹಾಕ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ. 1 ಗಂಟೆಗೆ ಮಣ್ಣು ಅಂತ ಹೇಳಿದರು. ಅಷ್ಟೊತ್ತಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಹೋಗಿ ಮಣ್ಣೆಲ್ಲ ಆಯಿತು. ಆದಮೇಲೆ ಬಂದ್ವಿ. ಊರಿಂದ ಸ್ವಲ್ಪ ದೂರ ಬಂದ್ಬಿಟ್ಟು ಇಲ್ಲಿ ಒಂದು ದೇವಸ್ಥಾನ ಇದೆ, ಕರಿಯಮ್ಮ ಕೆಂಚಮ್ಮನ ಏನೋ ಅದ್ರ ಹೆಸರು ಗೊತ್ತಿಲ್ಲ ನನಗೆ, ತೋರಿಸ್ತೀನಿ ರೀ. ಇಲ್ಲಿ ಒಂದು ಚಿಕ್ಕದಾಗಿ ಹಳ್ಳಿ ಮರ ಹತ್ರ ದೇವಸ್ಥಾನ ಕಟ್ಟಿದ್ದಾರೆ. ಹೋಗಿ ಮಣ್ಣೆಲ್ಲ ಮುಗಿಸ್ಕೊಂಡು, ನಾನು ಅಲ್ಲಿ ವಿಡಿಯೋ ಮಾಡಲಿಲ್ಲ, ಮಣ್ಣೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸ್ವಲ್ಪ ದೂರ, ಅಲ್ಲಿಂದ ಬಂದು ಒಂದು ಸ್ವಲ್ಪ ದೂರ ತುಂಬ ಬಿಸಿಲಿತ್ತು. ನಮ್ಮ ಯಜಮಾನ್ರಿಗೂ ಗಾಡಿ ಓಡಿಸೋಕ್ಕೆ ಕಷ್ಟ ಆಯಿತು. ಅದಕ್ಕೆ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಊಟ ಎಲ್ಲ ತೊಗೊಂಡು ಬಂದಿದ್ದೆ ನಾನು. ಅದನ್ನು ತಿಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ, ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ, ಇದು ಕರಿಯಪ್ಪ ಕೆಂಚಮ್ಮನೋ ಏನೋ ಒಂದು ಹೆಸರಿದೆ ಫ್ರೆಂಡ್ಸ್, ಅದೇನಂತ ಗೊತ್ತಾಗಿಲ್ಲ. ದೇವಸ್ಥಾನ ಕಟ್ಟಿದ್ರು. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಮತ್ತೆ ಮನೆ ಕಡೆಗೆ ಹೊರಟ್ವಿ. ನಾವು ಹೋಗಿ ಅಲ್ಲಿ ಮಣ್ಣೆಲ್ಲ ಮುಗಿಸ್ಕೊಂಡು 9:30ಗೆ ಮನೆ ಬಿಟ್ಟಿದ್ದಕ್ಕೆ 12:30ಗೆ ಅಲ್ಲಿಗೆ ಹೋದ್ವಿ. ಇವಾಗ ಅಲ್ಲಿ 2 ಗಂಟೆಗೆ ಬಿಟ್ಟಿದ್ದು ನಾವು. 2 ಗಂಟೆ ಆಯಿತು ಎಲ್ಲ ಮಣ್ಣೆಲ್ಲ ಆಗೋಕ್ಕೆ. 2 ಗಂಟೆಗೆ ಬಿಟ್ಟು ಅಲ್ಲಿಂದ ಇವಾಗ ವಾಪಸ್ ಬರ್ತಾಯಿದ್ದೀವಿ. ವಾಪಸ್ ಬರ್ತಾಯಿದ್ರೆ ಇದೇನೋ ನೋಡಿ, ಇದೇನು ಅಂತ ನನಗೆ ಗೊತ್ತಿಲ್ಲ, ಸಖತ್ತು ಉದ್ದ ಇತ್ತು. ಎಷ್ಟು ಉದ್ದ ಇತ್ತು ಗೊತ್ತಾ? ನಾನು ಏರೋಪ್ಲೇನು ರೆಕ್ಕೆ ಅಂತ, ನಮ್ಮ ಯಜಮಾನ್ರಲ್ಲ ಅಂತ. ಆಮೇಲೆ ಅಲ್ಲಿಂದ ಸ್ವಲ್ಪ ಬಂದು ಆಮೇಲೆ ಇಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿದ್ವಿ. ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ಸಣ್ಣಗೆ ಮಳೆ ಬರ್ತಾಯಿತ್ತು. ಅದಕ್ಕೆ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ಹೊತ್ತು ನಾನು ಇಲ್ಲಿ ಕೂತ್ಕೊಂಡೆ. ನಮ್ಮ ಯಜಮಾನ್ರು ಟೀ ಕುಡ್ಕೊಂಬರ್ತೀನಿ ಅಂತ ಹೇಳಿದ್ರು. ಇವಾಗ ಟೈಮ್ ಬಂದು ಆಲ್ರೆಡಿ 3:30 ಆಗೈತೆ. ತುಂಬ ದೂರ ಐತೆ, ಒಂದು 100 ಕಿಲೋಮೀಟ್ರು. ಏನಿಲ್ಲ ಅಂದರೂ ಒಂದು 2:30-3 ಗಂಟೆ ಗಾಡಿ ಓಡಿಸ್ಬೇಕು. ಕೂತ್ಕೊಂಡು ನನಗಂತೂ ಕಾಲೆಲ್ಲ ನೋವ್ತಾ ಇತ್ತು. ಆಮೇಲೆ ಬಂದು ಮನೆಗೆ ಸೇರಿದ್ವಿ. ಇದು ಅದರ ನೆಕ್ಸ್ಟ್ ಡೇ ಫ್ರೆಂಡ್ಸ್. ಅದಕ್ಕೆ ಇವಾಗ ಹೊಸ ಫಿಲ್ಟ್ರು ತಗೊಂಡು ಬಂದಿದ್ದೀವಿ. ಬೇಡ ತಾಂಬ ಇಲ್ಲಿ. ಈ ಸತಿ ಸ್ವಲ್ಪ ದೊಡ್ಡದು ಇಕ್ಕೋ ಅದ್ರ ಮೇಲೆ. ಇವಾಗ ಬಿಸಿ ನೀರು ಹಾಕು. ಫಸ್ಟ್ ಬಿಸಿ ನೀರು ಹಾಕ್ಬೇಕಂತೆ, ಸ್ವಲ್ಪ ದೊಡ್ಡದು. ಆಮೇಲೆ 3 ಕ್ಯಾಂಡ್ಲು ತಂದಿರೋದು. ಬಿಸಿನೇ ಬರ್ತಾವೆ. ಬಿಸಿ ನೀರು ಇಟ್ಕೊಂಬ. ಫಸ್ಟ್ ಬಿಸಿನೀರು ಇಟ್ಕೊಂಬ, ಸ್ವಲ್ಪ ಬಿಸಿ ನೀರು. ಏನಂತ ತಗೊಂಡೋಗಿ ಪಾತ್ರೆ. ಬೇಡ, ಪಾತ್ರೆ ತಗೊಂಡೋಗು. ದೊಡ್ಡ ಫಿಲ್ಟರ್ ಇಲ್ಲಿಕ್ಕಲ್ಲ, ಅಡುಗೆ ಮನೇಲಿ ಇಕ್ಕಬೇಕು. ಆದರೆ ಸ್ವಲ್ಪ ಇದು ಇನ್ನೂ ಹೊಸದಲ್ವ, ಸ್ವಲ್ಪ ಬಿಸಿ ನೀರು ಉಯ್ಬೇಕು.
ಏನು ಬಳಪ ಗಟ್ಟಿ ಇಲ್ಲ ಕಣ್ಣ. ಆಮೇಲೆ ಇವತ್ತು ಸಾಯಂಕಾಲಕ್ಕೆ ಏನೂ ಅಡುಗೆ ಮಾಡಲಿಲ್ಲ. ಇವತ್ತು ಊಟ ಇಲ್ಲ. ಪಿಜ್ಜಾ ತರಿಸ್ಬಿಟ್ಟಿದ್ದೀನಿ, ಡಾಮಿನೋಸಿಂದ ಪಿಜ್ಜಾ ತರಿಸಿದ್ದೀನಿ. ನನ್ನ ಮಗಳು ಪಿಜ್ಜಾ ತಿನ್ನಬೇಕು ಅಂತ ಆಗಲೇ ತುಂಬ ತಿಂಗಳಾಗಿತ್ತು ಪಿಜ್ಜಾ ತಿಂದು. ಅದಕ್ಕೆ ಒಂದೊಂದೇ ಆರ್ಡ್ರ್ ಮಾಡಿದ್ರೆ ಜಾಸ್ತಿ ದುಡ್ಡಾಗುತ್ತೆ, ಆಮೇಲೆ ಸಾಲೋದು ಇಲ್ಲ ತಿನ್ನೋಕ್ಕೆ. ಅದಕ್ಕೆ ನಾನೇನು ಮಾಡಿದೆ, ಫುಲ್ ಫ್ಯಾಮಿಲಿ ಪ್ಯಾಕ್ ಹೊಸ್ದಾಗಿ ಬಿಟ್ಟಿದ್ದಾರಲ್ಲ 6 in 1 ಅಂತ, ಅದನ್ನು ತರಿಸ್ಬಿಟ್ಟೆ. ಎಷ್ಟು ದೊಡ್ಡದಾಗಿರುತ್ತೆ ಗೊತ್ತಾ ಈ ಪಿಜ್ಜಾ. ಆಮೇಲೆ ಇದರಲ್ಲಿ 6 ಥರ ಬರುತ್ತೆ, 6 ಥರ ಬರುತ್ತೆ. ಅದು ಎಲ್ಲ ಥರ ತಿನ್ಬೋದು. ಆನಿಯನ್ ಪಿಜ್ಜಾ ಇರುತ್ತೆ, ಪನ್ನೀರ್ ಪಿಜ್ಜಾ ಇರುತ್ತೆ, ಆಮೇಲೆ ಚೀಸ್ದಿರುತ್ತೆ, ಆಮೇಲೆ ಕಾರ್ನ್ದಿರುತ್ತೆ. ಈ ಥರ ಒಂದು 6-7 ಥರ ಇರುತ್ತೆ. ನೋಡಿ ಎಷ್ಟು ದೊಡ್ಡದಾಗಿದೆ. ಇದ್ರ ಜೊತೆಗೆ ಕೊಕ್ಕೋ ಕೋಲಾ ಕೊಟ್ಟಿದ್ದರು 2 ಬಾಟ್ಲು. ಆಮೇಲೆ ಅದು ಯಾವುದೋ ಸ್ವೀಟ್ದು, ಅದು ನೋಡಿ ಅದು ಚಿಕ್ಕದು, ಅದ್ರ ಹೆಸ್ರು ಗೊತ್ತಿಲ್ಲ ನನಗೆ. ಒಂಥರ ಇತ್ತು ಅದು ಉಂಡೆ ಥರ, ಅದರೊಳಗಡೆ ಚಾಕ್ಲೇಟ್ ಹಾಕಿದ್ರು, ಅದು ಬಂದಿತ್ತು. ಅದು 4 ಪೀಸು ಫ್ರೀ. ಈ ದೊಡ್ಡದು ತೊಗೊಂಡ್ರೆ ಇದೂ ಮತ್ತು ಕೊಕ್ಕೋ ಕೋಲಾ ಫ್ರೀ. ಇದಂತೂ ಸಖತ್ತಾಗಿತ್ತು. ಒಳಗಡೆ ಚಾಕ್ಲೇಟ್ ಹಾಕಿದ್ರು, ಆ ಬಿಸಿ ಬಿಸಿ ತಿಂತಾಯಿದ್ರೆ ಸೂಪರಾಗಿತ್ತು. ಯಾರೆಲ್ಲ ಈ ಥರ ದೊಡ್ಡ ಪಿಜ್ಜಾ ತರಿಸ್ಕೊಂಡು ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ನಾನು ತರಿಸಿದ್ದೆ, ನನ್ನ ಮಗಳು ಕೇಳ್ತಾನೇ ಇದ್ಲು, ಸರಿ ಇವತ್ತು ಅಡುಗೆ ಮಾಡೋದು ಬೇಡ, ನೈಟ್ ಊಟಕ್ಕೆ ಎಲ್ಲರೂ ಪಿಜ್ಜಾನೇ ತಿಂದ್ಬಿಡೋಣ, ಇದೊಂದು ದೊಡ್ಡದೊಂದು ತರಿಸಿದ್ರೆ ಸಾಕು, ನಾವು 4 ಜನನೂ ಕರೆಕ್ಟಾಗಿ ಹೊಟ್ಟೆ ತುಂಬ ತಿಂತೀವಿ. ಆ ಹೊಟ್ಟೆ ತುಂಬ ತಿಂದು ಇನ್ನೂ ಮಿಕ್ಕುತ್ತೆ, ನೆಕ್ಸ್ಟ್ ಡೇ ಕೂಡ ತಿನ್ಬೋದು ನಾವು. ನಾನೆಲ್ಲ ಅದಕ್ಕೆ ಚಿಲ್ಲಿ ಫ್ಲೇಕ್ಸು ಆರ್ಗ್ಯಾನಿಕ್ ಎಲ್ಲ ಹಾಕ್ತಾಯಿದ್ದೆ. ಎಲ್ಲ ಕೊಟ್ಟಿದ್ದಾರೆ, ಆದರೆ ಕೆಚಪ್ಪೇ ಕೊಟ್ಟಿರಲಿಲ್ಲ. ನಮ್ಮ ಮನೆಯಲ್ಲಿ ಯಾವಾಗಲೂ ಕೆಚಪ್ ಸ್ಟಾಕ್ ಇರುತ್ತೆ, ಸ್ವೀಟ್ದು ಇರುತ್ತೆ, ಖಾರದ್ದು ಇರುತ್ತೆ. ನಾನಂತೂ ಯಾವಾಗಲೂ ತರಿಸಿಟ್ಕೊಂಡಿರ್ತೀನಿ. ನನಗೆ ಕೆಚಪ್ಪು ಖಾರದ್ದು ಇಷ್ಟ, ಸ್ಪೈಸಿ ಇರೋದಿಷ್ಟ, ನನ್ನ ಮಕ್ಕಳಿಗೆ ಸ್ವೀಟ್ ಇರೋದಿಷ್ಟ. ಅದಕ್ಕೆ 2 ಇಟ್ಟಿರ್ತೀನಿ. ಇದರಲ್ಲಿ ಬರೀ ಚಿಲ್ಲಿ ಫ್ಲೇಕ್ಸು ಮತ್ತು ಆರ್ಗ್ಯಾನಿಕ್ ಪೌಡ್ರ್ ಮಾತ್ರನೇ ಕೊಟ್ಟಿದ್ದರು. ಎಷ್ಟೊಂದು ಕೊಟ್ಬಿಟ್ಟಿದ್ರು. ಅದರಲ್ಲಿ ಒಂದು 2-3 ಮಾತ್ರ ಹಾಕಿದೆ ನಾನು, ಎಲ್ಲ ಹಾಕಿಲ್ಲ. ಹಾಕ್ಬಿಟ್ಟು ಇವಾಗೆಲ್ಲ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ಸೂಪರಾಗಿತ್ತು. ನನಗೆ ಇದರಲ್ಲಿ ಜಾಸ್ತಿ ಕಾರ್ನ್ದು ತುಂಬ ಇಷ್ಟ. ಫುಲ್ಲು ಕಾರ್ನು, ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಹಾಕಿರ್ತಾರಲ್ಲ, ಅದು ಸಖತ್ ಇಷ್ಟ. ಆಮೇಲೆ ಚೀಸ್ದು ತುಂಬ ಇಷ್ಟ. ಎಲ್ಲ ಯಾರ್ಯಾರು ಇವಾಗ ಯಾವುದೇ ಒಂದು ಬೇಕು ತಗೊಂಡು ತಿನ್ನಿ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು ಮೆಣಸಿನ್ಕಾಯ್ದು ಒಂದು ಇತ್ತು ಫ್ರೆಂಡ್ಸ್, ಅದಂತೂ ಎಷ್ಟು ಖಾರ ನೋಡಿ, ಇದು ಸಖತ್ ಖಾರ. ನಾನು ಹಂಗೂ ಅದರಲ್ಲಿ ಎಲ್ಲ ಇರೋ ಮೆಣಸಿನ್ಕಾಯಿನೆಲ್ಲ ಆಯ್ದು ಎಲ್ಲ ತೆಗೆದುಬಿಟ್ಟು ತಿಂದಿದ್ದು, ಆದ್ರೂ ಸಖತ್ ಖಾರ ಇತ್ತು. ನಾನು ಬೇರೆ ಮೇಲಿಂದ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿದ್ನ, ಅದು ಇದು 2 ಸೇರಿಬಿಟ್ಟು ಸಖತ್ತಾಗಿ ಖಾರ ಆಯಿತು. ಇವಾಗ ನೈಟ್ಗೆ ಈ ಥರ ಪಿಜ್ಜಾ ತರಿಸ್ಕೊಂಡು ಎಲ್ಲ ತಿಂತಾಯಿದ್ದೀವಿ ನೋಡಿ. ಸಖತ್ತಾಗಿತ್ತು. ಕೆಚಪ್ ಎಲ್ಲ ಹಾಕೊಂಡು ನೋಡಿ, ಅವ್ರದ್ದೇ ಬೇರೆ ಕೆಚಪ್ಪು, ನಂದು ಸ್ವಲ್ಪ ಇದು ಖಾರ ಇತ್ತು, ಅದ್ರ ಜೊತೆ ಕೆಚಪ್ಪು ಕೂಡ ಖಾರ. ನನಗೆ ತಿನ್ನೋಕ್ಕೆ ಆಗಿಲ್ಲ ಲಾಸ್ಟಿಗೆ, ಆಮೇಲೆ ಕೆಚಪ್ಪೇ ಬೇಡ ಅಂತ ಹೇಳ್ಬಿಟ್ಟು ಹಂಗೆ ತಿಂದೆ ನಾನು. ಸೂಪರಾಗಿತ್ತು. ಇವತ್ತು ನಮ್ಮ ಯಜಮಾನ್ರಿಗೂ ಕೂಡ ಇದನ್ನೇ ಪಿಜ್ಜಾನೇ ಇಟ್ಟಿದ್ವಿ, ಅವರು ಕೂಡ ತಿಂದರು. ಆಗಲೇ ತುಂಬ ದಿನ ಆಗಿತ್ತು, ಎಷ್ಟೋ ದಿವಸ ಆದಾಗ ಈ ಥರ ತರಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನೀವೆಲ್ಲ ಹಾಗೆ ತಿಂತೀರಾ ಅಂತ ಕಮೆಂಟ್ ಮಾಡಿ. ಸಖತ್ತಾಗಿದೆ ನೋಡಿ, ಇದೊಂಥರ ಅದೊಂಥರ ಎಲ್ಲ ಒಂದು 6 ಥರ ಇತ್ತು. ಅದರಲ್ಲಿ ಒಂದು ಲಾಸ್ಟಲ್ಲಿದೆ ನೋಡಿ, ಅದು ಈರುಳ್ಳಿದು, ಅದಂತೂ ನನಗೆ ಸ್ವಲ್ಪನೂ ಇಷ್ಟನೇ ಆಗಿಲ್ಲ. ಬರೀ ಈರುಳ್ಳಿ ಹಾಕಿದ್ರು, ದೊಡ್ಡದಾಗಿ ಮೇಲ್ಗಡೆ ಈರುಳ್ಳಿ ಹಾಕಿದ್ರು. ಅದು ತಿಂದು ನೋಡಿದೆ, ನನಗದೆಷ್ಟು ಇಷ್ಟ ಆಗಿಲ್ಲ. ಈರುಳ್ಳಿದು ತಿನ್ಬೋದು, ಆದರೆ ಅದೊಂಥರ ಇತ್ತು, ಚೆನ್ನಾಗಿರಲಿಲ್ಲ ಅದು. ಆಮೇಲೆ ನಾನು ಬರೀ ಕಾರ್ನು, ಚೀಸು, ಪನ್ನೀರ್ದು ತಿಂದ್ಬಿಟ್ಟು, ಅಂದರೆ ಹೊಟ್ಟೆ ತುಂಬ ತಿಂದ್ವಿ. ಎಲ್ಲರೂ ಹೊಟ್ಟೆ ತುಂಬ ತಿನ್ಬೋದು. ಇದೊಂದು ತರಿಸಿದ್ರೆ ಸಾಕು, ಏನಿಲ್ಲ ಅಂದರೂ 4 ಜನ ತಿಂದು ಇನ್ನೂ ಮಿಕ್ಕುತ್ತೆ ಅಂತಲೇ ಹೇಳ್ಬೋದು. ಎಲ್ಲರೂ ಇವಾಗ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತ. ಇದು 2 ದಿವಸದ ವಿಡಿಯೋ. ನಿನ್ನೆ ನಾವು ನಮ್ಮ ದೊಡ್ಡಮ್ಮ ತೀರೋದ್ರು ಅಂತ ಹೇಳ್ಬಿಟ್ಟು ಮಣ್ಣಿಗೆ ಹೋಗಿ ಮನೆಗೆ ಬರೋಕ್ಕೆ ಏನಿಲ್ಲ ಅಂದರೂ ಸಾಯಂಕಾಲ 6:15 ಆಯಿತು. ಅಲ್ಲಿ ಸ್ವಲ್ಪ ಹೊತ್ತು ಮಳೆ ಬಂದುಬಿಡ್ತು, ಅಲ್ಲೇ 1 ಅವರ್ ವೇಸ್ಟ್ ಆಯಿತು. ಮಳೆ ಬಂತು ಅಂತ ಹೇಳ್ಬಿಟ್ಟು ನಾನು ಅಷ್ಟೇ ಮತ್ತೆ ವಿಡಿಯೋ ಮಾಡಲೇ ಇಲ್ಲ. ನಾನು ಅಲ್ಲಿಯೇ 1 ಅವರು ವೆಯ್ಟ್ ಮಾಡಿದ್ವಿ, ಮಳೆ ಕಮ್ಮಿ ಆಗಲಿ ಅಂತ ಹೇಳ್ಬಿಟ್ಟು.
ಅಲ್ಲಿ ಕೂತ್ಕೊಂಡು ಮಳೆ ಕಮ್ಮಿ ಆದಮೇಲೆ ಅಲ್ಲಿಂದ ಬಿಟ್ಟು, ಅಲ್ಲಿ ಏನಿಲ್ಲ ಅಂದರೂ ಒಂದು ಅವರ್ ನಾವು ವೆಯ್ಟ್ ಮಾಡಿದ್ದೀವಿ, ಆ ಥರ ಮಳೆ ಬಂತು. ಅಲ್ಲಿ ಕೂತ್ಕೊಂಡು ಆಮೇಲೆ ಅಲ್ಲಿಂದ ತಿರ್ಗಾ ಹಂಗೂ ಸ್ವಲ್ಪ ಸಣ್ಣಗೆ ಮಳೆ ಬರ್ತಾನೆ ಇತ್ತು. ನಮ್ಮ ಯಜಮಾನ್ರು ಮಳೆ ಬರ್ತಾಯಿತ್ತು ಹೋಗೋದು ಬೇಡ ಅಂತ ಹೇಳ್ತಾಯಿದ್ರು. ನಾನಿಲ್ಲ ನಡಿ ನೀನು ಅಂತೇಳಿ ಒಂದು ಸ್ವಲ್ಪ ದೂರ ಬಂದಮೇಲೆ ಅಲ್ಲಿ ಮಳೆನೇ ಇರಲಿಲ್ಲ. ಹಾಗೆ ಬಂದು ಮನೆಗೆ ಬರೋ ಅಷ್ಟೊತ್ತಿಗೆ 6:30 ಆಯಿತು. ಬಂದ ತಕ್ಷಣ ನಾನೇನು ವಿಡಿಯೋ ಮಾಡಲಿಲ್ಲ. ಅಲ್ಲಿಂದ ಗಾಡೀಲಿ ಹೋಗಿ ಬಂದಿದ್ದೆ, ಸಾಕಾಗಿತ್ತು. ಸುಮ್ಮನೆ ಸ್ನಾನ ಮಾಡಿಕೊಂಡು ರೆಸ್ಟ್ ಮಾಡಿಬಿಟ್ಟೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಏನಾದರೂ ಹೇಳೋದಿದ್ರು ನನಗೆ ಕಮೆಂಟಲ್ಲಿ ಹೇಳ್ಬೋದು. ನೋಡಿದ್ರಲ್ಲ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಎಲ್ಲ ಇವಾಗ ಫುಲ್ಲು ಸಖತ್ತಾಗಿ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಇದರಲ್ಲೇ ಮಾತಾಡಿದ್ದೆ, ಆದರೆ ನನಗೆ ಅದು ಇಷ್ಟ ಆಗಿಲ್ಲ ವಾಯ್ಸು, ಅದಕ್ಕೆ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಓಕೆನಾ ಫ್ರೆಂಡ್ಸ್, ಬಾಯ್. ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಸಾಕು, ಆಫ್ ಮಾಡಿ ವಿಡಿಯೋ.